ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನಾನು ಮೊದಲು ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್ ಇವೆರಡು ಸರಿ ಇದ್ರೆ ನಾವೇನು ಕೂತೇವ್ರಲ್ಲ, ನಾವು ಸರಿ ಇದ್ದಂಗೆ, ನಾವು ಸುರಕ್ಷಿತ ಇದ್ದಂಗೆ. ಯಾಕಂದರೆ ಅಲ್ಲಿ ಏನಾದ್ರು ಕಷ್ಟಪಡ್ತಾರಲ್ಲ, ನಮ್ಮ ಕಷ್ಟವನ್ನು ಇವರು ಪಡಕದಾರೆ ಅಂದಾಗ ನಾವಿಲ್ಲಿ ಸರಿಯಾಗಿದ್ದೇವೆ. ಮತ್ತು ನಾ ಇನ್ನೊಂದು ಸಂಸ್ಥೆ ಬದಲು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮನ್ನೆಲ್ಲ ಒಟ್ಟುಗೂಡಿಸಿದ ಈ ಸಂಸ್ಥೆಯ ಸಂಸ್ಥಾಪಕರಿಗೆ ನಾವು ಮೊದಲ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀವಿ. ಆಮೇಲೆ ಇನ್ನೊಂದು ವಿಷಯ ಹೇಳಕ್ಕೆ ಬಯಸ್ತೀನಿ ಅಂದರೆ, ಇವರೆಲ್ಲ ಸಾಧಕರು. ಇವರು ಸಾಧನೆ ಮಾಡಿದ್ದಾರೆ ಕಷ್ಟಪಟ್ಟ. ಇನ್ನು ಸಾಧನೆ ಮಾಡೋರು ಇಲ್ಲಿ ಮುಂದೆ ಕೂತೀವಿ. ಸಾಧನೆ ಆಗಲಿ. ನಾವು ಈ ವಿಷಯ ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾ ಟಿ ವಿಯಲ್ಲೋ ಮೊಬೈಲ್ದಲ್ಲೋ ಏನಾರು ಕೇಳಕತ್ತೀನಿ, ಅದು ಆಗಬಾರ್ದು. ಸಾಧನೆ ಆಗಲಿಲ್ಲ ಅಂತ ದಯಮಾಡಿ ಕೆಟ್ಟ ವಿಷಯದಾಗ ಹೇಳ್ತೀನಿ, ಯಾರೂ ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ಇದೊಂದೊಂದು ವಿನಂತಿ. ಯಾಕಂದರೆ ಈ ವಿಷಯ ಎಲ್ಲ ಬೇರೆ ವಿಷಯದಾಗ ಸಾಧನೆ ಮಾಡಿ ಪ್ರತಿಯೊಬ್ಬಗ ಅವನದೇ ಆದ ಅವನ ಶಕ್ತಿ ಇದೆ, ಅದನ್ನು ಹೊರಗೆ ತರೋಣ. ಆದರೆ ತಪ್ಪು ಮಾರ್ಗ ಹಿಡ್ದ ನಿಮ್ಮ ತಂದೆ ತಾಯಿಗೆ ನೋವಾಗುವಂಥ ಘಟನೆ ಯಾರೂ ಮಾಡಂಗಿಲ್ಲ ಅಂತ ನಾ ಈ ವೇದಿಕೆ ಮೇಲೆ ನಿಮ್ಮ ಮ್ಯಾಲೆ ನಾವು ವಿಶ್ವಾಸ ಇಟ್ಟೇವಿ. ಆಮೇಲೆ ಇವರಿಗೆ ನಾವೆಲ್ಲರೂ ಕೂಡಿ ಶುಭಾಶಯ ಹೇಳೋಣ. ಯಾವ ರೀತಿ ಅಂದ್ರೆ, ನೀವು ದೇಶ ಸೇವೆ ಜೊತೆಗೆ ಯಾವಾಗ ಮಾಡೋಕ್ಕೆ ಸಾಧ್ಯ ಐತೆ ಅಂದ್ರೆ, ನಿಮ್ಮ ಆರೋಗ್ಯ ಸರಿ ಇದ್ದಾಗ. ಅದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಆ ಭಗವಂತನಲ್ಲಿ ಆಸೆ ಅಥವಾ ಒಂದು ಮನವಿಯನ್ನು ವ್ಯಕ್ತಪಡಿಸ್ತೀನಿ. ಈ ಸಾಧಕರಿಗೆ ಆ ಭಗವಂತ ಆಯುರಾರೋಗ್ಯ ಕೊಟ್ಟು ನಮ್ಮ ದೇಶ ಸೇವೆ ಮಾಡಲಿ. ಅಂದರೆ ಆರೋಗ್ಯ ಇಲ್ದಾಗ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನು ಆಗವ್ರಿಗೆ ಟ್ರೈ ಅಂಟಿಲ್ ಸಕ್ಸಸ್. ನಮ್ಗೆ ದೊರೆಯಲಿಲ್ಲ, ನಮಗೆ ಸಕ್ಸಸ್ ಆಗಲಿಲ್ಲ ಅಂತ ಯಾರೂ ಮನಸ್ಸು ನೋಯಿಸ್ಕೋಬೇಡ್ರಿ. ಸಕ್ಸಸ್ ಇದೆ, ಸೇವಟ್ ಬಂದು. ಈಗ ನಮ್ಮ ಚಿರಂಜೀವಿ ಇದ್ದಾನೆ, ಅವ್ನು ಲಾಸ್ಟ್ ಸ್ಟೇಜ್ದಾಗ ಇದಕ್ಕಿಂತ ಮುಂಚೆ 2-3 ಸಲ ಫೇಲ್ ಅದ. ಆದ್ರೆ ಆಗಲಿಪ್ಪ ಮತ್ತೊಮ್ಮೆ ಟ್ರೈ ಮಾಡು ಅಂತ ಹೇಳೀನಿ. ಅದಕ್ಕೆ ಸಕ್ಸಸ್ ನಿಮ್ಮನ್ನು ಕಾಯ್ತದೆ, ನೀವು ಅದ್ರ ಬೆನ್ನು ಹತ್ತಾಕಬೇಕಿಷ್ಟ. ನಾ ಯಾಕೆ ಹೇಳ್ತೇನೆ ಅಂದರೆ, ಸಕ್ಸಸ್ ಸಿಗಲಿಲ್ಲ ಅಂತ ನಿರಾಸೆ ಬೇಡ. ಸಕ್ಸಸ್ ಇದೆ, ನಾವು ಎಲ್ಲಿ ಫೇಲ್ ಆಗಕತ್ತೀವಿ, ನಮ್ಮದು ವೀಕ್ ಪಾಯಿಂಟ್ ಏನು, ಇದ್ರ ಕಡೆ ಲಕ್ಷ್ಯ ಕೊಟ್ಟೆ ನಾವು ಆ ಹುಡುಗರಿಗೆ ಸಪೋರ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಅವ್ರಿಗೆ. ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ, KPTCL ಲೈಮನ್ ಹುದ್ದೆಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ಫಿಸಿಕಲ್ ತರಬೇತಿ ಕೊಡಲಾಗುವುದು. 8 ಮೀಟರ್ ವಿದ್ಯುತ್ ಕಂಬವನ್ನು ಹತ್ತುವುದು, 1 ನಿಮಿಷದಲ್ಲಿ 50 ಸ್ಕಿಪ್ಪಿಂಗ್ ಹೊಡೆಯುವುದು, 12 ಪೌಂಡ್ ಶಾರ್ಟ್ ಪುಟ್ 8 ಮೀಟರ್ ಅಂತರದಲ್ಲಿ ಎಸೆಯಬೇಕು, ಅಂದರೆ ಗುಂಡೆಸೆತ. 100 ಮೀಟರ್ ರನ್ನಿಂಗ್ 14 ಸೆಕೆಂಡ್ಗಳಲ್ಲಿ ಓಡಬೇಕು ಮತ್ತು 800 ಮೀಟರ್ ಓಟವನ್ನು 3 ನಿಮಿಷದಲ್ಲಿ ಓಡಿ ಪೂರೈಸಬೇಕು. ಫಿಸಿಕಲ್ 5ರಲ್ಲಿ ಕಂಪಲ್ಸರಿ 3 ಪಾಸ್ ಮಾಡಲೇಬೇಕು. ಅದರಲ್ಲಿ ವಿದ್ಯುತ್ ಕಂಬವನ್ನು ಹತ್ತುವುದು ಕಡ್ಡಾಯವಾಗಿರುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷವೆಂದರೆ, ಪುರುಷ ಹಾಗೂ ಮಹಿಳೆಯರು ಮತ್ತು ಎಕ್ಸ್ ಸರ್ವಿಸ್ಮ್ಯಾನ್ ಹಾಗೂ ಮಂಗಳಮುಖಿ ಎಲ್ಲರಿಗೂ ಫಿಸಿಕಲ್ ಸಮಾನವಾಗಿರುತ್ತದೆ. ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. KPTCL ಫಿಸಿಕಲ್ ತರಬೇತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ.
ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ.